ಕೊಟ್ಟಿರೋ ಗಣೇಶ ಪಟ್ಟಿ ನೋಡಿ ಅವಳು ಶಾಕ್ ಆಗ್ಬಿಟ್ನ. ನಾವು ರೆಡಿಯಾಗಿ ಹೋಗ್ತಾ ಇದ್ವಿ ಕಂಪ್ಲೀಟ್ ಬ್ರಿಡ್ಜ್ ನೋಡಕ್ಕೆ. ಇಲ್ಲಿ ನೋಡ್ರಿ ನಮ್ಮ ಫ್ರೆಂಡ್ ಮೊದಲೇ ಬಂದು ಕಾಯ್ತಾ ಇದ್ನ. ನಮ್ಮ ಹುಡುಗ ಇವತ್ತು ಸೇವಿಂಗ್ ಮಾಡ್ಕೊಂಡು ನೋಡ್ರಿ ಎಷ್ಟು ಸ್ಮಾರ್ಟ್ ಆಗಿ ಕಾಣ್ತಾ ಇದ್ದಾನೆ. ಸೇವಿಂಗ್ ಮಸ್ತ್ ಆಯ್ತಂತ ನಮ್ಮ ಹುಡುಗರು ನೋಡಿ ಇಲ್ಲಿ ನಗ್ತಾ ಇದ್ರು. ಗಂಗಾವತಿಯಿಂದ ಕಂಪ್ಲಿ ಸೇತುವೆ ನೋಡಕ್ಕೆ ಬೈಕ್ ತಂದು ಹೋಗ್ತಾ ಇದ್ವಿ. ಹೋಗುವಾಗ ನಮ್ ಕೈ ಸುಮ್ನೆ ಇರಲ್ಲ, ಯಾಕಂದ್ರೆ ಹಾಗೆ ದಾರಿಯಲ್ಲಿ ಹೋಗುವಾಗ ಗಣೇಶನ ಪಟ್ಟಿ ಅಂತ ಹುಡ್ರು ಗಾಡಿನ ಸ್ಟಾಪ್ ಮಾಡಿಬಿಟ್ರು. ನನ್ನ ಹತ್ರ ಎಷ್ಟಿದೆ ಅಷ್ಟು ಅಮೌಂಟ್ ಕೊಟ್ಟನೆ. ನಾ ಕೊಟ್ಟಿರೋ ಗಣೇಶ ಪಟ್ಟಿ ನೋಡಿ ಅವಳು ಶಾಕ್ ಆಗ್ಬಿಟ್ನ. ಕಡೆಗೂ ಕಂಪ್ಲಿ ಬ್ರಿಡ್ಜ್ಗೆ ಬಂದೇ ಬಂದ್ವಿ. ಆದ್ರೆ ಅಲ್ಲಿ ಪೊಲೀಸ್ ಅವ್ರು ಇದ್ರು. ಯಾಕಂದ್ರೆ ಅದು ಸಂಬಂಧ ಇಲ್ಲ, ಅದು ಪೊಲೀಸ್ ಇಲಾಖೆಯವ್ರು ತೀರ್ಮಾನ ಮಾಡಿ ಅವ್ರು ಮಾಡಿರೋದು. ನಾವು ಅಲ್ಲೆಲ್ಲ ಸಹ ಇಲ್ಲಿ ಮಠ ಬಂದಿದ್ದು ವೇಸ್ಟ್ ಆಯ್ತು ಅನ್ಕೊಂಡಿದ್ನೆ. ಆದ್ರೆ ಬೇರೆ ಕಡೆ ಹೋಗೋ ಪ್ಲಾನ್ ಹಾಕಿದ್ವಿ. ನಾವು ಆಗ್ಲೇ ಹೋಗುವಾಗ ಸಂಜೆ ಆಗಿಬಿಟ್ಟಿತ್ತು. ಅಷ್ಟರಲ್ಲೇ ನಮ್ಮ ಫ್ರೆಂಡ್ ಬೈಕ್ ಪೆಟ್ರೋಲ್ ಖಾಲಿ ಆಯ್ತು. ಅದನ್ನ ಟೋಚ್ ಮಾಡ್ಕೊಂತ ಬಂಗಿ ಮಠ ಬಂದ್ವಿ. ಬಂಕಲ್ಲಿ ಪೆಟ್ರೋಲ್ ಹಾಕ್ಸಿಂದು ನಮ್ಮ ಫ್ರೆಂಡ್ ಇದ್ನ ಅವ್ನು ಕರ್ಕೊಂಡ್ವಿ. ಅವ್ನು ಕರ್ಕೊಂಡಕ್ಕೆ ಏನಂದ್ರೆ ಅಲ್ಲಿಂದ ನಾವು ಇಲ್ಲಿ ಮಠ ಜೋಳ ತಿನ್ನಕ್ ಬಂದಿದ್ವಿ. ಜೋಳ ತಿನ್ನುವಾಗ ನನ್ನ ಫ್ರೆಂಡ್ ಒಂದು ಮಾತು ಅಂದ್ಬಿಟ್ಟ. ಇದು ನನ್ನ ಫಸ್ಟ್ ಬ್ಲಾಗ್ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಫಾಲೋ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ.